ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಪ್ಲೇ ಸ್ಟೋರ್ ಹೋಗ್ತೀರಾ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ನಿಮ್ಗೆ ಅಲ್ಲಿ ಜಿಮೇಲ್ ಮುಖಾಂತರ ಮತ್ತೆ ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಮಾಡಕ್ಕೆ ಇರುತ್ತೆ. ಸಿಂಪಲ್ ಆಗಿ ಯೂಸ್ ಮೊಬೈಲ್ ನಂಬರ್ ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೋತಿದ್ದಂಗೆ ನಮ್ಗೆ ಇಲ್ಲಿ ರೀಲ್ಸ್ ವಿಡಿಯೋಗಳು ನೋಡಕ್ ಸಿಗುತ್ತೆ. ನಾನು ಆಕ್ಚುಲಿ ಬಂದು ಬ್ಲರ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಕಾಪಿರೈಟ್ ಆಗಿರಬಹುದು ಅಂತ ಹೇಳಿ, ಸೊ ರಿಸ್ಕ್ ತಗೊಳಕ್ ಹೋಗಲ್ಲ ನಾನು. ಇಲ್ಲಿ ನೀವು ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಮೂಲಕ ಯಾವ ರೀತಿ ನೀವು ರೀಲ್ಸ್ ನ ನೋಡ್ತೀರಾ, ಸೇಮ್ ಟು ಸೇಮ್ ಈ ಅಪ್ಲಿಕೇಶನ್ ಕೂಡ ನೀವು ರೀಲ್ಸ್ ವಿಡಿಯೋಗಳನ್ನ ನೋಡ್ಕೊಂಡು ಹೋಗ್ಬೋದು. ಪ್ರತಿ ಸಲ ಕೂಡ ನೀವು ಈ ರೀತಿ 1 ನಿಮಿಷ 2 ನಿಮಿಷ ಈ ರೀತಿ ರೀಲ್ಸ್ ವಿಡಿಯೋಗಳನ್ನ ನೋಡ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ಗೆ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದಷ್ಟು ಸ್ಕ್ರಾಚ್ ಕಾರ್ಡ್ಗಳು ಸಿಗ್ತಾ ಹೋಗುತ್ತೆ. ಸ್ಕ್ರಾಚ್ ಕಾರ್ಡ್ಗಳು ಅಂತಂದ್ರೆ ನಮ್ಗೆ ಅದರಲ್ಲಿ ಕಾಯಿನ್ಸ್ ಅನ್ನೋದು ಬರುತ್ತೆ. ಈ ಕಾಯಿನ್ಸ್ ಅನ್ನ ನಾವು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಬಹುದು. ಇವಾಗ ನೋಡಿ ನಾನು ನಾರ್ಮಲ್ ಆಗಿ ರೀಲ್ಸ್ ನ ನೋಡ್ತಾ ಇದ್ದೀನಿ. ಸೊ ರೀಲ್ಸ್ ನೋಡುವಂತ ಟೈಮ್ ನಲ್ಲೇನೆ ನಮ್ಗೆ ಹೋಮ್ ಪೇಜ್ ಅಲ್ಲೇ ಬಂದ್ಬಿಟ್ಟು ಒಂದಷ್ಟು ಸ್ಕ್ರಾಚ್ ಕಾರ್ಡ್ಗಳು ಬರುತ್ತೆ. ಅದನ್ನ ನಾವು ಸ್ಕ್ರಾಚ್ ಮಾಡ್ಕೊಂಡು ಅರ್ನಿಂಗ್ ಅನ್ನ ಮಾಡಿ ಇದನ್ನ ನಾವು ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾವಲ್ ಆಗಿ ತಗೊಬಹುದು. ನೀವು ಇಲ್ಲಿ ಬಂದ್ಬಿಟ್ಟು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ರೀಲ್ಸ್ ನ ನೋಡ್ತಾ ಇದೀರ ಅಂತಂದ್ರೆ ನಿಮ್ಗೆ ಇಲ್ಲಿ 15,000 ಹಿಡಿದು 20,000 ಫ್ರೀ ಆಗಿ ಕಾಯಿನ್ಸ್ ಗಳು ಸಿಗುತ್ತೆ. ಅದು ಕೂಡ ನೀವು ಬರೀ ರೀಲ್ಸ್ ವಿಡಿಯೋಗಳನ್ನ ನೋಡಿದ್ರೆ ಸಾಕು. ನಾನು ಕೂಡ ಈಗಾಗಲೇ ನಿನ್ನೆಯಿಂದ ಒಂದಷ್ಟು ರೀಲ್ಸ್ ನ ನೋಡ್ಕೊಂಡು ಒಂದಷ್ಟು ಸ್ಕ್ರಾಚ್ ಕಾರ್ಡ್ ಅನ್ನ ಅರ್ನಿಂಗ್ ಮಾಡಿದೀನಿ. ನಿಮಗೆ ತೋರಿಸಬೇಕಂತಾನೆ ಅದ್ರ ಇನ್ನೂ ಕೂಡ ನಾನು ಸ್ಕ್ರಾಚ್ ಮಾಡಿಲ್ಲ. ಈ ಸ್ಕ್ರಾಚ್ ಕಾರ್ಡ್ಗಳು ನಿಮಗೆ ಎಲ್ಲಪ್ಪ ನೋಡಕ್ ಸಿಗುತ್ತೆ ಅಂತಂದ್ರೆ ನೀವು ಹೋಮ್ ಪೇಜ್ ಬಂದ್ಬಿಟ್ಟು ರೀಲ್ಸ್ ನ ನೋಡ್ತಾ ಇದೀರಿ ಅಂತಂದ್ರೆ ಹೋಮ್ ಪೇಜ್ ಅಲ್ಲೇ ಸ್ಕ್ರಾಚ್ ಕಾರ್ಡ್ಗಳು ಬರುತ್ತೆ. ಇಲ್ಲೇ ಬೇಕಾದ್ರೂ ಕ್ಲೈಮ್ ಮಾಡಬಹುದು. ನೀವು ಒಂದ್ ವೇಳೆ ನೀವು ಅದನ್ನ ಸ್ಕ್ರಾಚ್ ಮಾಡ್ಲಿಲ್ಲ ಅಂತಂದ್ರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಮೇಲ್ಗಡೆ ಒಂದು ಗಿಫ್ಟಿನ ಸಿಂಬಲ್ ಇರುತ್ತಲ್ವಾ, ಇಲ್ಲಿ ನಿಮ್ಗೆ ನಿಮ್ಮ ಸ್ಕ್ರಾಚ್ ಕಾರ್ಡ್ಗಳು ಸೇವ್ ಆಗಿರುತ್ತೆ. ಇವಾಗ ನೋಡಿ ನನಗೆ ನೆನ್ನೆ ಬಂದ್ಬಿಟ್ಟು 2 ಸ್ಕ್ರಾಚ್ ಕಾರ್ಡ್ಗಳು ಸಿಕ್ಕಿದಾವೆ. ಅದನ್ನ ನಾನು ನಿಮ್ಮ ಮುಂದೆ ಲೈವ್ ಅಲ್ಲಿ ಸ್ಕ್ರಾಚ್ ಮಾಡ್ತೀನಿ. ಸೊ ಇವಾಗ ನೋಡ್ಕೊಳ್ರಿ, ನಂಗೆ ಆಕ್ಚುಲಿ ಬಂದ್ಬಿಟ್ಟು 1 ಕೋಟಿಗಿಂತ ಹೆಚ್ಚಿನ ಒಂದು ಕಾಯಿನ್ ಸಿಕ್ಕಿದೆ. ಬಟ್ ಆದ್ರೆ ಇದನ್ನ ನಾನು ನನಗೆ ಬಂದಿದೆ ಇರೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಏಪ್ರಿಲ್ 30ನೇ ತಾರೀಕುವರೆಗೂ ವೇಟ್ ಮಾಡಬೇಕು. ಒಂದ್ ವೇಳೆ ನಾನೇನಾದ್ರೂ ಲಕ್ಕಿ ವಿನ್ನರ್ ಆದೆ ಅಂತಂದ್ರೆ ನನಗೆ ಇಷ್ಟು ಕಾಯಿನ್ಸ್ ಗಳು ಕೂಡ ಫ್ರೀ ಆಗಿ ಸಿಗುತ್ತೆ. ಇನ್ನು ಮತ್ತೊಂದು ಸ್ಕ್ರಾಚ್ ಕಾರ್ಡ್ಗಳು ಇರುವಂತದ್ದು ಅದನ್ನ ಕೂಡ ಸ್ಕ್ರಾಚ್ ಮಾಡ್ತೀನಿ. ಸೊ ಫೈನಲಿ ನೋಡಿ ಇದರಲ್ಲಿ ನನಗೆ 3,000 ಕಾಯಿನ್ಸ್ ಗಳು ಫ್ರೀ ಆಗಿ ಸಿಕ್ಕಿದಾವೆ. 3,000 ಕಾಯಿನ್ಸ್ ಅಂತಂದ್ರೆ ನಮಗೆ ₹3 ದುಡ್ಡಾಗುತ್ತೆ ಇಲ್ಲಿ. ಸೊ 1,000 ಈಸ್ ಈಕ್ವಲ್ ಟು ₹1 ಅಂತ ಕೌಂಟ್ ಆಗುತ್ತೆ. ನನಗೆ ಆಕ್ಚುಲಿ ಇದಕ್ಕಿಂತ ಮುಂಚೆ ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟೊಂದೆಲ್ಲ ಕಾಯಿನ್ಸ್ ಅನ್ನು ಸಿಕ್ಕಿದೆ ಅಂತ ನೋಡಬಹುದು ನೀವು. ಸೊ ಲಾಸ್ಟ್ ಟೈಮ್ ಹೋಗ್ಬಿಟ್ಟು ನನಗೆ 15,000 ಕಾಯಿನ್ಸ್ ಅನ್ನು ಸಿಕ್ಕಿತ್ತು. ಅದನ್ನ ನಾನು ವಿಡ್ರಾವಲ್ ಆಗಿ ತಗೊಂಡಿದ್ದೆ. ಈ 15,000 ಕಾಯಿನ್ಸ್ ಅನ್ನ ವಿಡ್ರಾ ತಗೊಂಡಿದ್ದೆ ನಾನು. ಇದು ಕೂಡ ನನ್ನ ಬ್ಯಾಂಕ್ ಅಕೌಂಟ್ ಈಗಲೇ ಪೇಮೆಂಟ್ ರಿಸೀವ್ ಆಗಿದೆ. ಪಕ್ಕದಲ್ಲಿ ನಿಮಗೆ ನನ್ನ ಪೇಟಿಎಂ ಪ್ರೂಫ್ ಅನ್ನು ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ನಾನು ಯಾವುದೇ ರೀತಿಯಲ್ಲೂ ಕೂಡ ಫೇಕ್ ಪೇಮೆಂಟ್ ಪ್ರೂಫ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಲೈವ್ ಅಲ್ಲಿ ನಾನು ನನ್ನ ಪೇಟಿಎಂ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಅಲ್ಲಿ ಹೋಗ್ಬಿಟ್ಟು ನಾನು ವ್ಯಾಲೆಟ್ ಗೆ ಬಂದಿರುವಂತ ದುಡ್ಡನ್ನು ತೋರಿಸ್ತಾ ಇದ್ದೀನಿ. ನನಗೆ ಬಂದ್ಬಿಟ್ಟು ಡಿಸೆಂಬರ್ ಮಂತ್ ಅಲ್ಲಿ ನಾನು ಆಕ್ಚುಲಿ ಬಂದು ವಿತ್ಡ್ರಾ ಮಾಡಿದ್ದು ನವೆಂಬರ್ ಮಂತ್ ಅಲ್ಲಿ, ಅಂದ್ರೆ 2023 ನನಗೆ ಡಿಸೆಂಬರ್ ಮಂತ್ 1 ತಿಂಗಳು ಟೈಮ್ ತಗೊಂಡು ನನ್ನ ಪೇಟಿಎಂ ವ್ಯಾಲೆಟ್ ಗೆ ₹15 ದುಡ್ಡು ಬಂದಿತ್ತು. ಇವಾಗ ನಾವು ಅದನ್ನ UPI ಗೆ ವಿಡ್ರಾ ತಗೋಬಹುದು. ಪೇಟಿಎಂ ವ್ಯಾಲೆಟ್ ಆಪ್ಷನ್ ಕ್ಯಾನ್ಸಲ್ ಆಗಿದೆ. ಸೊ ಆಕ್ಚುಲಿ ಬಂದ್ಬಿಟ್ಟು ನೋಡಿ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ 6,000 ಕಾಯಿನ್ಸ್ ಅನ್ನು ನಾನು ವಿಡ್ರಾವಲ್ ಆಗಿ ತಗೊಂಡಿದ್ದೆ. 6,000 ಕಾಯಿನ್ಸ್ ಬಂದ್ಬಿಟ್ಟು 23ನೇ ತಾರೀಕು ಜನವರಿಲಿ ನಾನು ವಿಡ್ರಾ ತಗೊಂಡಿದ್ದು. ಜನವರಿ 23ನೇ ತಾರೀಕು ವಿಡ್ರಾ ತಗೊಂಡಂತ ದುಡ್ಡು ನನಗೆ ಫೆಬ್ರವರಿ ಮಂತ್ ಅಲ್ಲಿ ರಿಸೀವ್ ಆಗಿದೆ. ನಿನ್ನೆ ತನ ನನಗೆ ₹6 ದುಡ್ಡು ನನ್ನ UPI ಗೆ ರಿಸೀವ್ ಆಗಿದೆ. ಅದರ ಪ್ರೂಫ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಮೇಲ್ಗಡೆ ಮೆನ್ಷನ್ ಆಗಿದೆ ಸೊ ಹಿಪ್ಪಿ ರಿವಾರ್ಡ್ಸ್ ಅಂತ ಅಂದ್ಬಿಟ್ಟು. ಹಿಪ್ಪಿ ಅಂತಂದ್ರೆ ಇದೇ ಅಪ್ಲಿಕೇಶನ್, ಇದರಿಂದ ನನಗೆ ದುಡ್ಡು ಬಂದಿರೋದು. ಈ ರೀತಿಯಾಗಿ ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ಜೆನ್ಯೂನ್ ಆಗಿ ಪೇಮೆಂಟ್ ಆಗುತ್ತೆ. ಬಟ್ ಆದ್ರೆ ನೀವು ಈ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡು ಅದನ್ನು ವಿತ್ಡ್ರಾ ಮಾಡ್ಬೇಕಷ್ಟೇ. ವಿತ್ಡ್ರಾ ಮಾಡಿ 1 ತಿಂಗಳಾದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪಕ್ಕಾ ದುಡ್ಡು ಬರುತ್ತೆ. ಪೇಮೆಂಟ್ ಅನ್ನ ವೆರಿಫೈ ಮಾಡಿದ್ಮೇಲೆ ನಾನು ಈ ಅರ್ನಿಂಗ್ ಅಪ್ಲಿಕೇಶನ್ ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿರೋದು. ಇಂಥ ಅಪ್ಲಿಕೇಶನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಅದರಿಂದ ನಾನು ಹೇಳ್ತಿದ್ದೀನಿ, ಎಲ್ಲರೂ ಈ ಅಪ್ಲಿಕೇಶನ್ ಅಲ್ಲಿ ರೀಲ್ಸ್ ವಿಡಿಯೋಗಳನ್ನ ನೋಡಿಕೊಂಡು ಅರ್ನಿಂಗ್ ಮಾಡಬಹುದು. ಅಟ್ಲೀಸ್ಟ್ ನೀವು ಒಂದ್ ದಿನದಲ್ಲಿ ಒಂದ್ ಅರ್ಧ ಗಂಟೆ 1 ಗಂಟೆ ನೀವು ರೀಲ್ಸ್ ನ ನೋಡ್ತೀರ ಅಂತಂದ್ರೆ ಅದನ್ನ ಇದೇ ಅಪ್ಲಿಕೇಶನ್ ಅಲ್ಲಿ ನೋಡಿ. ಇದರಿಂದ ನಿಮ್ಗೆ ಒಂದ್ ಸ್ವಲ್ಪ ದುಡ್ಡಾದ್ರೂ ಅರ್ನಿಂಗ್ ಆಗುತ್ತೆ. ಅದನ್ನ ನೀವು ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿಡ್ರಾವಲ್ ಆಗಿ ಕೂಡ ತಗೊಬಹುದು. ಸೊ ನೀವು ಈ ಅಪ್ಲಿಕೇಶನ್ ಅಲ್ಲಿ ದುಡ್ಡನ್ನ ವಿತ್ಡ್ರಾ ತಗೊಳ್ಳೋದೇಗಪ್ಪ ಅಂತಂದ್ರೆ ಸಿಂಪಲ್ ಆಗಿ ನೀವು ನಿಮ್ಮ ವ್ಯಾಲೆಟ್ ಸೆಕ್ಷನ್ ಗೆ ಬಂದ್ರಿ ಅಂತಂದ್ರೆ ನಿಮಗೆ ಕಾಯಿನ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಆಕ್ಚುಲಿ ನನ್ನ ಕಡೆ ನೋಡಿ 8,000 ಕಾಯಿನ್ಸ್ ಇರುವಂತದ್ದು. 8,000 ಕಾಯಿನ್ಸ್ ಅಂತಂದ್ರೆ ನನಗೆ ₹8 ದುಡ್ಡಾಗುತ್ತೆ. ಈ ದುಡ್ಡನ್ನ ನಾನು ವಿತಿನ್ 10 ಮಿನಿಟ್ಸ್ ಅಲ್ಲಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನೋಡಿ ನಮಗೆ 1000 ಕಾಯಿನ್ಸ್ ಇಸ್ ಈಕ್ವಲ್ ಟು ₹1 ಅಂತ ಮೆನ್ಷನ್ ಆಗಿದೆ. ಅಂದ್ರೆ 1,000 ಕಾಯಿನ್ಸ್ ಇತ್ತು ಅಂತಂದ್ರೆ ಅದು ₹1 ಗೆ ಈಕ್ವಲ್ ಆಗುತ್ತೆ ಅಂತ. ಇವಾಗ 8,000 ಕಾಯಿನ್ಸ್ ಅಂತಂದ್ರೆ ನಮಗೆ ₹8 ದುಡ್ಡು ಸಿಗುತ್ತೆ. ರಿಡೀಮ್ ಕಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ UPI ಗೆ ಮತ್ತೆ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ತಗೋಬಹುದು ಅಂತ ಬಂತು. ನೀವು ಬೇಕು ಅಂತಂದ್ರೆ ನಿಮ್ಮ UPI ನ ಎಂಟರ್ ಮಾಡಿ. UPI ನ ಒಂದ್ ವೇಳೆ ತಗೊಳ್ಳಿಲ್ಲ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ಕೂಡ ನೀವು ನಿಮ್ಮ ಪೇಮೆಂಟ್ ಅನ್ನು ವಿಡ್ರಾವಲ್ ಆಗಿ ತಗೋಬಹುದು. ಸದ್ಯಕ್ಕೆ ನಾನು UPI ಎಂಟರ್ ಮಾಡಕ್ ಹೋದೆ, ಬಟ್ ಅದ್ರದ್ದು ತಗೋತಿಲ್ಲ. ಅದರಿಂದ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ನಾನು ಎಂಟರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಗೆ ಬೇಕಾದ್ರೂ ಪೇಮೆಂಟ್ ಅನ್ನು ವಿಡ್ರಾವಲ್ ಆಗಿ ತಗೋಬಹುದು. ಸೊ ನೋಡಬಹುದು, ಇವಾಗ ನಾನು ಕಂಪ್ಲೀಟ್ ಆಗಿ ಬಂದು ನನ್ನ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. IFSC ಕೋಡ್ ನ ಹಾಕ್ತಿದ್ದಂಗೆ ನಾವು ಯಾವ IFSC ಕೋಡ್ ನ ಎಂಟರ್ ಮಾಡಿದೀವಿ ಅಂತ ಕೂಡ ತೋರಿಸೋದು ಕೆಳಗಡೆ. ಸಿಂಪಲ್ ಆಗಿ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತ ನೋಡಿ ನಮಗೆ ಕನ್ಫರ್ಮ್ ಅಂತ ಕೇಳ್ತು. ₹8 ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸಿಂಪಲ್ ಆಗಿ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತ ನೋಡಿ ನಮ್ಗೆ ಇವಾಗ ಫೀಡ್ಬ್ಯಾಕ್ ಅಂತ ಬಂತು. ನಾನು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ.
ಕೆಳಗೆ ನೋಡಿ ಕಾಯಿನ್ ರಿಡೀಮ್ಡ್ ಅಂತ ಬಂದಿದೆ. ಅಂದ್ರೆ 8,000 ಕಾಯಿನ್ಸ್ ಅಂದ್ರೆ 8 ರೂಪಾಯಿ ದುಡ್ಡು ಇವಾಗ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗೋದಕ್ಕೆ ಬಂದ್ಬಿಟ್ಟು ನಮಗೆ ಟೈಮ್ ತಗೊಳುತ್ತೆ. ಅವಾಗಲೇ ಹೇಳ್ದಂಗೆ ನಾನು ಈಗಾಗಲೇ ಬಂದು 2 ಸಲ ವಿತ್ಡ್ರಾ ಮಾಡ್ಕೊಂಡಿರೋದ್ರಿಂದ ಒಂದು ಪೇಮೆಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಬರೋದಕ್ಕೆ ನನಗೆ ಅಬ್ಬಬ್ಬ ಅಂದ್ರೂ 1 ತಿಂಗಳು ಟೈಮ್ ತಗೊಂಡಿದೆ. ಅದರಿಂದ ನಿಮ್ಗೂ ಕೂಡ ಪೇಮೆಂಟ್ ಬರುತ್ತೆ, ವರಿ ಮಾಡಕ್ ಹೋಗ್ಬಿಡಿ. ನೀವು ಅಪ್ಲಿಕೇಶನ್ ನಲ್ಲಿ ಏನೆಲ್ಲ ಅರ್ನಿಂಗ್ ಮಾಡ್ಕೊಂಡಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಮೋಸ ಅಂತ ಹೋಗಲ್ಲ. ನಿಮ್ಗೆ ಪೇಮೆಂಟ್ 101% ನಿಮ್ಮ ಬ್ಯಾಂಕಿಗೆ ಬರುತ್ತೆ. ಬಟ್ ಆದ್ರೆ ಬ್ಯಾಂಕಿಗೆ ಬರೋದಕ್ಕೆ 1 ತಿಂಗಳು ಟೈಮ್ ತಗೊಳುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಡಿ. ಫಾರ್ ಎಕ್ಸಾಂಪಲ್ 30 ರೂಪಾಯಿನೋ 40 ರೂಪಾಯಿನೋ ಅರ್ನಿಂಗ್ ಮಾಡ್ಕೊಡಿ. ಒಂದೇ ಸಲ ವಿತ್ಡ್ರಾ ಮಾಡ್ಬಿಡಿ. ಇದರಿಂದ ನಿಮ್ಗೆ 1 ತಿಂಗಳು ಟೈಮ್ ಆದ್ರೂ ಕೂಡ ಚಿಲ್ಲರೆ ಅಮೌಂಟ್ ಬರಲ್ಲ. ಒಂದೇ ಸಲ ನಿಮ್ಗೆ 45 ರೂಪಾಯಿ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬಿದ್ದೋಗುತ್ತೆ. ಇದರಿಂದ ಸ್ವಲ್ಪ ದುಡ್ಡನ್ನ ವಿಡ್ರಾ ಮಾಡೋದಕ್ಕಿಂತ ಒಂದೇ ಸಲ ಜಾಸ್ತಿ ದುಡ್ಡನ್ನ ವಿತ್ಡ್ರಾವಲ್ ಆಗಿ ತಗೊಳ್ಳಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಮೊದಲ ಒಂದು ಅರ್ನಿಂಗ್ ಮೆಥಡ್. ನಾವು ರೀಲ್ಸ್ ನ ನೋಡ್ಕೊಂಡು ಅರ್ನಿಂಗ್ ಅನ್ನ ಮಾಡೋದಕ್ಕೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಮತ್ತೊಂದು ಟೈಪ್ ಅಲ್ಲೂ ಕೂಡ ನಾವು ಅರ್ನಿಂಗ್ ಮಾಡಬಹುದು. ಅದೇನಂತಂದ್ರೆ ರೀಲ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡು ಕೂಡ ನಾವು ಅರ್ನಿಂಗ್ ಮಾಡಬಹುದು. ಒಂದು ನೀವು ರೀಲ್ಸ್ ನ ನೋಡ್ಕೊಂಡಾದ್ರೂ ಅರ್ನಿಂಗ್ ಮಾಡಬಹುದು, ಇನ್ನೊಂದು ರೀಲ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಬೇಕಾದ್ರೂ ಅರ್ನಿಂಗ್ ಮಾಡಬಹುದು ನೀವು. ಅದೇ ರೀತಿ ಅಂತಂದ್ರೆ ನಿಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡಾಟೆಡ್ ಲೈನ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ನಿಮ್ಗೆ ನೋಡಿ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಂಡಾಗ ಮಾನಿಟೈಸ್ ಯುವರ್ ವಿಡಿಯೋ ವಿಯಾ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಇದೆ. ಏನಪ್ಪಾ ಅಂತಂದ್ರೆ ನೀವು ರೀಲ್ಸ್ ವಿಡಿಯೋಗಳನ್ನ ತಗೊಂಡು ಈ ಒಂದು ಅಪ್ಲಿಕೇಶನ್ ಗೆ ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಅರ್ನಿಂಗ್ ಸಿಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಆ ವಿಡಿಯೋಗಳನ್ನ ತಗೊಂಡು ಈ ಅಪ್ಲಿಕೇಶನ್ ಕೂಡ ಅಪ್ಲೋಡ್ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಬಟ್ ಆದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಹಾಕುವಂತ ವಿಡಿಯೋಗಳಿಗೆ ಎಷ್ಟು ವ್ಯೂಸ್ ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ನಿಮಗೆ ಅರ್ನಿಂಗ್ ಅನ್ನ ಕೂಡ ಕೊಡ್ತಾರೆ. ಒಂದ್ ವೇಳೆ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತಂದ್ರೆ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಾಗಲೇ ಡ್ಯಾನ್ಸ್ ವಿಡಿಯೋಗಳನ್ನ ಮಾಡ್ಕೊಂಡು ಫೇಮಸ್ ಆಗಿದ್ದಾರೆ ಅವರ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ತಗೊಂಡ್ಬಂದಿವಿ ಅಪ್ಲೋಡ್ ಮಾಡಿ. ಯಾಕಂದ್ರೆ ತುಂಬಾ ಜನಕ್ಕೆ ಇಂಥ ಅಪ್ಲಿಕೇಶನ್ ಇದೆ ಅಂತ ಗೊತ್ತೇ ಇಲ್ಲ. ಯಾರು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಪ್ರೊಫೈಲ್ ಅನ್ನ ಕೂಡ ಕ್ರಿಯೇಟ್ ಮಾಡಿರೋದಿಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಡ್ವಾಂಟೇಜ್ ಸಿಗುತ್ತೆ. ಅವ್ರ ವಿಡಿಯೋಗಳನ್ನ ತಗೊಂಡ್ಬಂದು ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಅದರಿಂದ ನೀವು ಆ ವಿಡಿಯೋಗಳನ್ನ ತಗೊಂಡ್ಬಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಕೂಡ ಅರ್ನಿಂಗ್ ಅನ್ನ ಮಾಡಬಹುದು. ಅರ್ನಿಂಗ್ ಅನ್ನ ಮಾಡೋದಕ್ಕೆ ಒಂದಷ್ಟು ಕ್ರೈಟೀರಿಯಾ ಇದೆ. ಅದೇನು ಅಂತ ನನಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಒಂದು ವಿಡಿಯೋಗಳಿಗೆ ಅರ್ನಿಂಗ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು ಅಂತಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ನೀವು. ಸೊ ನಂದು ಟಿಕ್ ಮಾರ್ಕ್ ಇದೆ ಇದು. ಅಂದ್ರೆ ನಮ್ಗೆ ನೋಡಿ ಅಟ್ಲೀಸ್ಟ್ ಯು ಹ್ಯಾವ್ 1000 ಫಾಲೋವರ್ಸ್ ಅಂತ ಇದೆ. ನಿಮ್ಮ ಒಂದು ಪೇಜ್ ಅಲ್ಲಿ 1,000 ಫಾಲೋವರ್ಸ್ ಇರ್ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಜೊತೆಗೆ ನೀವು ಹಾಕಿರುವಂತಹ ವಿಡಿಯೋಗಳಿಗೆ 50,000 ವ್ಯೂಸ್ ಅಂತೂ ಬಂದಿರಬೇಕಾಗುತ್ತೆ. ಇದು ಮಿನಿಮಮ್. ಈ 3 ಕೂಡ ಫಿಲ್ ಆಯ್ತು ಅಂತಂದ್ರೆ ನಿಮ್ಗೆ ಕೆಳಗಡೆ ನೋಡಿ ಐ ಕಂಟಿನ್ಯೂ ಅಂತಿದ್ರೆ ಅದನ್ನ ಟಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಪೇಜ್ ಅಲ್ಲಿ ನೀವು ಏನು ವಿಡಿಯೋಗಳನ್ನ ಹಾಕ್ತೀರಾ ಅದರಿಂದ ನೀವು ಅರ್ನಿಂಗ್ ಅನ್ನ ಕೂಡ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಈ ರೀತಿಯಾಗಿ ನಮಗೆ 2 ಅರ್ನಿಂಗ್ ಮೆಥಡ್ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಅರ್ನಿಂಗ್ ಅನ್ನ ಮಾಡೋದಕ್ಕೆ. ಒಂದು ನೀವು ರೀಲ್ಸ್ ನ ನೋಡ್ಕೊಂಡಾದ್ರೂ ಅರ್ನಿಂಗ್ ಮಾಡಿ ಅಥವಾ ನೀವು ರೀಲ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡಾದ್ರೂ ನೀವು ಅರ್ನಿಂಗ್ ಮಾಡ್ಕೊಳ್ರಿ. ಸೊ ಇದರಿಂದ ನಿಮಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಸೊ ಯಾರೆಲ್ಲ ಈಗಾಗಲೇ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಅವರ ವಿಡಿಯೋಗಳನ್ನ ತಗೊಂಡ್ಬಂದು ನೀವು ಈ ಅಪ್ಲಿಕೇಶನ್ ಗೆ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಇಲ್ಲೇನೆಲ್ಲ ಒಂದಷ್ಟು ಕ್ರೈಟೀರಿಯಾಗಳಿದೆ ಅದನ್ನ ಫಿಲ್ ಮಾಡಿ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಗೂ ಕೂಡ ಇಲ್ಲಿ ಅರ್ನಿಂಗ್ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಈ ಅಪ್ಲಿಕೇಶನ್ ಟ್ರೈ ಮಾಡ್ಕೊಂಡು ಅರ್ನಿಂಗ್ ಮಾಡಿ. ಸೊ 101% ಜೆನ್ಯೂನ್ ಆಗಂತೂ ಪೇಮೆಂಟ್ ಕೊಡುತ್ತೆ. ಪೇಮೆಂಟ್ ಅನ್ನ ವೆರಿಫೈ ಮಾಡಿದ್ಮೇಲೆ ನಿಮ್ ಮುಂದೆ ಈ ಒಂದು ವಿಡಿಯೋನ ಶೂಟ್ ಮಾಡ್ತಿರೋದು.